ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಷ್ಮಾ ಮಾತಾಡ್ತಾ ಇರೋದು. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪರ್ಸನ್ಸ್ ಕರೆಂಟ್ ಎನರ್ಜೀಸ್, ಅವರ ಥಾಟ್ಸ್, ಅವರ ಫೀಲಿಂಗ್ಸ್ ಏನು ಅಂತ ಅಂದ್ಬಿಟ್ಟು ನೋಡೋಣ. ಆ್ಯಂಡ್ ನಿಮ್ಗೆ ಏನಾದರೂ ಈ ಒಂದು ರೀಡಿಂಗಲ್ಲಿ ಯಾವುದಾದ್ರೂ ಒಂದು ಮೆಸೇಜ್ನ ಕ್ಲೇಮ್ ಮಾಡ್ಕೋಬೇಕು ಅಂತ ಅಂದರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ನೀವು 111 ಅಂತ ಅಂದ್ಬಿಟ್ಟು ಟೈಪ್ ಮಾಡ್ಬೋದು. ಹಾಗೆ ನಿಮ್ಗೆ ಏನಾದರೂ ರೆಸೊನೇಟೆಡ್ ಆಗಿದ್ರೂ ಕೂಡ ಈ ಒಂದು ರೀಡಿಂಗ್ 111 ಅಂತ ಅಂದ್ಬಿಟ್ಟು ನೀವು ಕಮೆಂಟ್ ಸೆಕ್ಷನಲ್ಲಿ ಅಪ್ಡೇಟ್ ಮಾಡ್ಬೋದು. ಆ್ಯಂಡ್ ನಿಮ್ಗೆ ಏನಾದರೂ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಬೇಕಿದ್ದರೆ ನನ್ನ ಒಂದು ವಾಟ್ಸಪ್ ನಂಬರ್ಗೆ ನೀವು ಕಾಲ್ ಅಥವಾ ಮೆಸೇಜ್ ಮಾಡಿ ಪರ್ಸ್ನಲ್ ರೀಡಿಂಗ್ಸ್ನ ತೊಗೊಳ್ಳೋ ಇಂಟ್ರೆಸ್ಟ್ ಇದ್ದರೆ ನೀವು ನನಗೆ ಮೆಸೇಜ್ ಮಾಡ್ಬೋದು. ಓಕೆ, ನೋಡೋಣ ನಿಮ್ಮ ಪರ್ಸನ್ ಫೀಲಿಂಗ್ಸ್ ಏನು ಅಂತ ಅಂದ್ಬಿಟ್ಟು. ಫಸ್ಟೇ ಹೈ ಪ್ರೀಸ್ಟಸ್ ಬರ್ತಾ ಇದೆ, ನೈಟ್ ಆಫ್ ಸ್ವಾರ್ಡ್. ಹೈ ಪ್ರೀಸ್ಟಸ್ ಆ್ಯಂಡ್ ನೈಟ್ ಆಫ್ ಸ್ವಾರ್ಡ್ ಎರಡೂ ಬಂದು ನಿಮ್ಮ ಪರ್ಸನ್ ಅವರ ಫೀಲಿಂಗ್ಸ್ನ ಹೇಳ್ಕೊಳ್ತಿಲ್ಲ. ಅವರು ನಿಮ್ಮಿಂದ ಕೆಲವೊಂದು ವಿಚಾರಗಳನ್ನ ಮುಚ್ಚಿಡ್ತಿದ್ದಾರೆ. ಅವರ ಫೀಲಿಂಗ್ಸ್ನ ಅವರು ಏನೂ ಹೇಳ್ಕೊಳ್ತಿಲ್ಲ. ಈ ಪರ್ಸನ್ ಬಂದು ಅವ್ರ ಮನಸ್ಸಲ್ಲಿ ನಿಮ್ಮ ಮೇಲೆ ಒಂದು ಭಾವನೆ ಇದೆ, ಒಂದು ಫೀಲಿಂಗ್ಸ್, ಒಂದು ಅಟೆನ್ಷನ್ ಕೊಡಬೇಕು, ನಿಮಗೆ ಟೈಮ್ ಕೊಡಬೇಕು, ನಿಮಗೆ ಕೇರ್, ಕನ್ಸನ್ನು ತೋರಿಸ್ಬೇಕು. ಈ ಥರ ಎಲ್ಲ ಫೀಲಿಂಗ್ಸು ಕೂಡ ಈ ಪರ್ಸನ್ಗೆ ಇದೆ. ಬಟ್ ಈ ಪರ್ಸನ್ ಯಾವುದನ್ನು ಕೂಡ ಎಕ್ಸ್ಪ್ರೆಸ್ ಮಾಡ್ಕೊಳ್ತಿಲ್ಲ ಅಂತ ಅಂದ್ಬಿಟ್ಟು ಅರ್ಥ. ಸೊ ನೈಟ್ ಆಫ್ ಸ್ವಾರ್ಡ್ ಬಂದಿದೆ ಅಂದರೆ ಆ ಪರ್ಸನ್ ನಿಮ್ಮನ್ನು ಮೀಟ್ ಮಾಡಬೇಕು, ನಿಮ್ಮ ಹತ್ರ ಬರಬೇಕು, ನಿಮ್ಮ ಹತ್ರ ಮಾತಾಡಬೇಕು. ನಿಮ್ಮನ್ನು ಮೀಟ್ ಮಾಡಿದ್ರೆ ಅವ್ರಿಗೇನೋ ಒಂದು ನೆಮ್ಮದಿ ಅನ್ನುವಂಥದ್ದಿದೆ. ಈ ಥರ ಎಲ್ಲನೂ ಅವರು ಫೀಲ್ ಮಾಡ್ತಾ ಇದ್ದಾರೆ. ಬಟ್ ಆ ಪರ್ಸನ್ ಮಾತ್ರ ಅವರ ಫೀಲಿಂಗ್ಸ್ನ ತುಂಬ ಹೈಡ್ ಮಾಡ್ತಿದ್ದಾರೆ, ಏನೊಂದೂ ಹೇಳ್ಕೊಳ್ತಿಲ್ಲ ನಿಮ್ಮ ಹತ್ರ. ನೀವು ಆ ಪರ್ಸನ್ ಬರೋದನ್ನ ಕಾಯ್ತಾ ಇರೋದು ಕಾಣಿಸ್ತಾ ಇದೆ ಇಲ್ಲಿ. ಆದರೆ ಆ ಪರ್ಸನ್ ಕೂಡ ನಿಮ್ಮ ಲೈಫಲ್ಲಿ ಬರಬೇಕು ಅಂತಲೇ ಅಂದ್ಕೊಳ್ತಿದ್ರು ಕೂಡ ಅವರು ಮೇಲ್ನೋಟಕ್ಕೆ ಮಾತ್ರ ನಿಮ್ಮಿಂದ ಅವರ ಯಾವುದೇ ಒಂದು ಫೀಲಿಂಗ್ಸ್ನ ಹೇಳ್ಕೊಳ್ತಿಲ್ಲ. ಅವ್ರು ಎಲ್ಲನೂ ಮುಚ್ಚಿಡ್ತಿದ್ದಾರೆ. ಆದರೆ ನಿಮ್ಮ ಮೇಲೆ ಅವ್ರಿಗೆ ತುಂಬಾ ಫೀಲಿಂಗ್ಸ್ ಅನ್ನೋವಂಥದ್ದಿದೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಸೊ ಈ ಪರ್ಸನ್ ಬಂದು ನಿಮ್ಮನ್ನು ತುಂಬಾ ಇಷ್ಟಪಡ್ತಿದ್ದಾರೆ, ನಿಮ್ಮ ಹತ್ರ ಬರಬೇಕು ಅಂತ ಅಂದ್ಕೊಳ್ತಿದ್ದಾರೆ. ಬಟ್ ಆ ಪರ್ಸನ್ನು ಏನೂ ತೋರಿಸ್ಕೊಳ್ತಿಲ್ಲ, ಎಕ್ಸ್ಪ್ರೆಸ್ ಮಾಡ್ಕೊಳ್ತಿಲ್ಲ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಸೊ ಈ ಪರ್ಸನ್ಗೆ ಇಂಟ್ರೆಸ್ಟ್ ಇದೆ ಇನ್ನು ನಿಮ್ಮ ಮೇಲೆ. ಅವರು ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ, ಕೇರ್ ಮಾಡ್ತಾರೆ, ಕನ್ಸರ್ನ್ ಮಾಡ್ತಾರೆ. ಆದರೆ ಅದನ್ನೆಲ್ಲನೂ ಅವರು ಮರೆ ಮಾಡಿಬಿಟ್ಟಿದ್ದಾರೆ. ನಿಮ್ಮಿಂದ ಅವ್ರಿಗೆ ಏನು ತೋರಿಸ್ಕೊಳ್ಳೋದಕ್ಕೆ ರೆಡಿಯಾಗಿಲ್ಲ. ನಿಮ್ಮಿಂದ ಅವರು ನಿಮ್ಮ ಮೇಲೆ ಎಷ್ಟೇ ಕೇರ್ ಕನ್ಸರ್ನ್ ಇದ್ರೂ ಕೂಡ ಯಾವುದನ್ನು ಶೋ ಆಫ್ ಮಾಡ್ತಿಲ್ಲ ಅಂತ ಅಂದ್ಬಿಟ್ಟು ಹೇಳ್ಬೋದು ಈ ಪರ್ಸನ್. ಆ್ಯಂಡ್ ಆಲ್ಸೋ ಕಿಂಗ್ ಆಫ್ ಪೆಂಟಿಕಲ್ಸ್ ಅಂದರೆ ಈ ಪರ್ಸನ್ಗೆ ನಿಮ್ಮ ಮೇಲೆ ಒಂಥರ ಅಟೆನ್ಷನ್ ಇದ್ರೂ ಕೂಡ ಅವರ ರೆಸ್ಪಾನ್ಸಿಬಿಲಿಟೀಸ್ ಇದೆ. ಅವರು ಒಂದು ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಇದೆ, ಫಿನಾನ್ಷಿಯಲ್ ವೈಸ್ ಅವ್ರಿಗೆ ಕಷ್ಟ ಇದೆ. ಆಮೇಲೆ ಅವ್ರದ್ದೇ ಆದಂತಹ ಮನೆಯಲ್ಲಿ ಜವಾಬ್ದಾರಿ ಇರೋದ್ರಿಂದ, ಹಣಕಾಸಿನ ಜವಾಬ್ದಾರಿ ಅಥವಾ ಫ್ಯಾಮಿಲಿ ಜವಾಬ್ದಾರಿ ಈ ಥರ ಇರೋದ್ರಿಂದ ಈ ಪರ್ಸನ್ ನಿಮಗೆ ಟೈಮ್ ಕೊಡೋದಕ್ಕೆ ರೆಡಿಯಾಗಿಲ್ಲ. ಅದನ್ನು ಇವರು ನಿಮ್ಮ ಹತ್ರ ಓಪನ್ ಆಗಿ ಕೂಡ ಹೇಳ್ಕೊಳ್ತಿಲ್ಲ. ಓಕೆ, ನನಗೆ ಈ ಥರ ರೆಸ್ಪಾನ್ಸಿಬಿಲಿಟೀಸ್ ಇದೆ, ನನಗೆ ಈಗ ಟೈಮ್ ಕೊಡೋದಕ್ಕಾಗಲ್ಲ, ನೀನು ವೆಯ್ಟ್ ಮಾಡು, ಸ್ವಲ್ಪ ದಿನ ಆದಮೇಲೆ ನಾನು ನಿನ್ನನ್ನು ಮೀಟ್ ಮಾಡ್ತೀನಿ ಅಥವಾ ನಾನು ನಿನ್ನ ಹತ್ರ ಬರ್ತೀನಿ ಅಂತ ಯಾವುದನ್ನು ಅವರು ನಿಮ್ಮ ಹತ್ರ ಓಪನ್ ಅಪ್ ಆಗಿ ಹೇಳ್ಕೊಳ್ತಿಲ್ಲ. ಆದರೆ ಅವರ ಒಂದು ಫೀಲಿಂಗ್ಸ್ ಮಾತ್ರ ನಿಮ್ಮ ಮೇಲೆ ತುಂಬ ಸ್ಟ್ರಾಂಗ್ ಆಗಿದೆ. ಆ್ಯಂಡ್ ಇಲ್ಲಿ ಯಾರಾದರೂ ಮೇಷರಾಶಿ ಮತ್ತು ವೃಷಭ ರಾಶಿ ನೋಡ್ತಿದ್ರೆ ನಿಮಗೆ ಈ ರೀಡಿಂಗ್ ತುಂಬಾ ರೆಸೊನೇಟ್ ಅಂತ ಆಗುವಂಥ ಚಾನ್ಸಸ್ ಇದೆ. ಅದರಲ್ಲೂ ಕೂಡ ವೃಷಭ ರಾಶಿಯವ್ರಿಗೆ. ಬಿಕಾಸ್ ನಿಮ್ಮ ಪರ್ಸನ್ ವೃಷಭ ರಾಶಿ ಆಗಿದ್ದರೆ ಅವರು ತುಂಬ ನಿಮ್ಮನ್ನು ಇಷ್ಟಪಡ್ತಾರೆ, ಅವ್ರಿಗೆ ನಿಮ್ಮ ಮೇಲೆ ತುಂಬ ಇಂಟ್ರೆಸ್ಟ್ ಇದೆ, ನಿಮ್ಮ ಹತ್ರ ಅವ್ರು ಬರಬೇಕು ಅಂತ ಆಸೆ ಪಡ್ತಾರೆ. ಬಟ್ ಆ ಪರ್ಸನ್ ಬಂದು ನಿಮ್ಮನ್ನು ಇಷ್ಟಪಡ್ತಿದ್ರು, ನಿಮ್ಮ ಹತ್ರ ಹೇಳ್ಕೊಳ್ಳೋದಕ್ಕೆ ರೆಡಿಯಾಗಿಲ್ಲ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಸೊ ಕಿಂಗ್ ಆಫ್ ಪೆಂಟಿಕಲ್ಸ್ ಅಂತ ಬಂದರೆ ಈ ಪರ್ಸನ್ ನಿಮ್ಮನ್ನ ತುಂಬಾ ಇಷ್ಟಪಡ್ತಾರೆ. ಬಟ್ ಅವ್ರದ್ದೇ ಆದಂಥ ರೆಸ್ಪಾನ್ಸಿಬಿಲಿಟೀಸಿಂದ ನಿಮ್ಮನ್ನು ದೂರ ಮಾಡ್ಕೊಳ್ತಿದ್ದಾರೆ ಅಂತ ಅಂದ್ಬಿಟ್ಟು ಅರ್ಥ. ಓಕೆ, 6 ಆಫ್ ಕಪ್ಸ್. ಅಗೇನ್ 6 ಆಫ್ ಕಪ್ಸ್ ಅಂತ ಅಂದರೆ ಇಟ್ಸ್ ಅ ತುಂಬ ಪಾಸಿಟಿವ್ ಕಾರ್ಡ್ ಆ್ಯಂಡ್ ಇಟ್ಸ್ ಅ ಸ್ಪಿರಿಚುವಲ್ ಕಾರ್ಡ್. ಅಂದರೆ ನೀವು ಈ ಪರ್ಸನ್ನ ಈ ಒಂದು ಪ್ರೆಸೆಂಟ್ ಲೈಫಲ್ಲಿ ಮೀಟ್ ಮಾಡಿರಲ್ಲ. ನೀವು ಈ ಪರ್ಸನ್ನ ಒಂದು ಪಾಸ್ಟ್ ಲೈಫ್, ಹಿಂದಿನ ಜನ್ಮದ್ರಿಂದನೇ ನೀವು ಈ ಪರ್ಸನ್ನ ಮೀಟ್ ಮಾಡಿರ್ತೀರ. ಆ್ಯಂಡ್ ನಿಮ್ಮಿಬ್ಬರ ಮಧ್ಯ ಒಂದು ಕೇರ್, ಕನ್ಸರ್ನ್, ಅಫೆಕ್ಷನ್ ಅನ್ನೋವಂಥದ್ದು ನಿಮಗೆ ಈ ಒಂದು ಲೈಫಲ್ಲೇ ಸಿಕ್ಕಿರಲ್ಲ, ನೀವು ಹಿಂದಿನ ಲೈಫಲ್ಲೂ ಕೂಡ ಸಿಕ್ಕಿರುತ್ತೆ. ಇದೊಂದು ಕಾರ್ಮಿಕ್ ಕಾರ್ಡ್ ಅಂತ ಹೇಳ್ತೀವಿ. ಅಂದರೆ ಈ ಪರ್ಸನ್ ನಿಮ್ಮನ್ನು ಈ ಒಂದು ಲೈಫಲ್ಲಿ ನಿಮ್ಮನ್ನ ನೋಡಿದ ತಕ್ಷಣವೇ ಅವ್ರಿಗೆ ನಿಮ್ಮ ಮೇಲೆ ಅಟ್ರಾಕ್ಷನ್ ಆಗಿರುತ್ತೆ, ನಿಮಗೆ ಅವ್ರ ಮೇಲೆ ಅಟ್ರಾಕ್ಷನ್ ಆಗಿರುತ್ತೆ. ನಿಮಗೆ ಅವ್ರು ಹೆಲ್ಪ್ ಮಾಡೋಕ್ಕೆ ಬಂದಿರ್ತಾರೆ, ನೀವು ಅವ್ರಿಗೆ ಹೆಲ್ಪ್ ಮಾಡಿರ್ತೀರ. ನಿಮ್ಮಿಬ್ಬರಿಂದ ಏನೂ ಎಕ್ಸ್ಪೆಕ್ಟೇಷನ್ ಇರಲ್ಲ ಇನಿಷಿಯಲ್ ಫೇಸಲ್ಲಿ. ನೀವಿಬ್ಬರು ಒಬ್ರನ್ನ ಒಬ್ಬರು ತುಂಬಾ ಹಚ್ಕೊಂಡಿರ್ತೀರ ಅಷ್ಟೇ ಹೊರತು ನೀನು ಅದು ಮಾಡು, ನಾನು ಇದು ಮಾಡ್ತೀನಿ, ಈ ಥರ ಯಾವುದೇ ವ್ಯಾವಹಾರಿಕವಾಗಿ ಯಾವುದೇ ಲಕ್ಷಣ ಇರಲ್ಲ ನಿಮ್ಮಿಬ್ಬರ ಮಧ್ಯೆ. ನೀವು ತುಂಬಾ ಒಳ್ಳೆ ರೀತಿಯಲ್ಲಿ ಫ್ರೆಂಡ್ ಆಗೋದಕ್ಕೆ ಟ್ರೈ ಮಾಡಿರ್ತೀರ. ಬಟ್ ಅದು ಹೋಗ್ತಾ ಹೋಗ್ತಾ ಅದು ರಿಲೇಷನ್ಶಿಪ್ಗೆ ಟರ್ನ್ ಆಗೋಗುತ್ತೆ. ಆ ರಿಲೇಷನ್ಶಿಪ್ಗೆ ಟರ್ನ್ ಆಗೋದಕ್ಕೆ ಕಾರಣ ನೀವು
ಮುಂದಿನ ಜನ್ಮದಲ್ಲಿ ಈ ಪರ್ಸನ್ನ ಆಲ್ರೆಡಿ ಮೀಟ್ ಮಾಡಿದ್ರಿ. ಇದೊಂಥರ ಒಂಥರ ಕಾರ್ಮಿಕ್ ಕಾರ್ಡ್ ಅಂತ ಹೇಳ್ತೀನಿ. ಆ್ಯಂಡ್ ನೀವಿಬ್ಬರು ಏಜಲ್ಲಿ ದೊಡ್ಡವರು ಚಿಕ್ಕವ್ರು ಕೂಡ ಆಗಿರಬಹುದು. ಅಂದರೆ ನೀವು ಈ ಪರ್ಸನ್ಗಿಂತ ದೊಡ್ಡವ್ರು ಆಗಿರ್ಬೋದು, ಅವ್ರು ನಿಮಗಿಂತ ಚಿಕ್ಕವ್ರು ಆಗಿರ್ಬೋದು. ಏಜ್ ಡಿಫ್ರೆನ್ಸ್ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಸೊ ಈ ಪರ್ಸನ್ ನಿಮ್ಮ ಮೇಲೆ ಎಷ್ಟೇ ಒಂದು ಲವ್ ಕೇರ್ ಅಫೆಕ್ಷನ್ ಇದ್ರೂ ಕೂಡ ಅದನ್ನು ಯಾವಾಗಲೂ ನೆನಪಿಸ್ಕೊಳ್ತಿರ್ತಾರೆ. ಅವ್ರಿಗೆ ಆ ಒಂದು ಫೀಲಿಂಗ್ ಯಾವಾಗಲೂ ಇದ್ದೇ ಇರುತ್ತೆ. ನಿಮ್ಮಿಂದ ದೂರ ಆಗಿದ್ರೂ ಈ ಪರ್ಸನ್ ಇನ್ನೂ ಗಿಲ್ಟ್ ಅನ್ನೋದನ್ನು ಫೀಲ್ ಮಾಡ್ತಿದ್ದಾರೆ, ಬೇಜಾರು ಮಾಡ್ಕೊಳ್ತಿದ್ದಾರೆ. ಅವರು ಡಿಪ್ರೆಷನ್ಗೆ ಹೋಗಿದ್ದಾರೆ, ನಿಮ್ಮ ಹತ್ರ ಏನೂ ಹೇಳ್ಕೊಳಕ್ಕಾಗ್ತಿಲ್ಲ ಅಂತ ಬೇಜಾರು ಮಾಡ್ಕೊಳ್ತಿದ್ದಾರೆ. ಅವರ ಪರಿಸ್ಥಿತಿ ಸಂದರ್ಭಗಳು ನಿಮ್ಮಿಂದ ದೂರ ಮಾಡಿರೋದ್ರಿಂದ ಈ ಪರ್ಸನ್ಗೆ ಯಾವುದೂ ಬೇಡ, ನಿಮ್ಮ ಹತ್ರ ಬರಬೇಕು ಅಂತ ಅನಿಸುತ್ತೆ. ಆದರೆ ಆ ಪರ್ಸನ್ ಒಂದು ಸ್ಟೆಪ್ ಮುಂದೆ ಬಂದು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಅವರು ಓಪನ್ ಆಗಿ ಮಾತಾಡಿದ್ರೆ ನೀವು ಕೂಡ ಈ ಪರ್ಸನ್ನ ಅಕ್ಸೆಪ್ಟ್ ಮಾಡ್ತೀರಾ. ಬಟ್ ಆ ಪರ್ಸನ್ ಓಪನ್ ಆಗಿ ಮಾತಾಡೋದಕ್ಕೆ ರೆಡಿ ಇಲ್ಲ. ಅವರು ಎಲ್ಲನೂ ಕೂಡ ಏನೇ ಪ್ರಾಬ್ಲಮ್ ಬಂದರೂ ಅದನ್ನು ಅವರೇ ನುಂಗ್ಕೊಳ್ತಿದ್ದಾರೆ, ಅವರೇ ಅನುಭವಿಸ್ತಿದ್ದಾರೆ ಹೊರತು ಅದನ್ನು ಓಪನ್ ಆಗಿ ಹೇಳ್ಕೊಂಡ್ರೆ ನಿಮಗೂ ಕೂಡ ಅರ್ಥ ಆಗುತ್ತೆ. ಬಟ್ ಆ ಪರ್ಸನ್ ಓಪನ್ ಆಗಿ ಏನೂ ಎಕ್ಸ್ಪ್ರೆಸ್ ಮಾಡ್ತಿಲ್ಲ, ಶೋ ಆಫ್ ಮಾಡ್ತಿಲ್ಲ. ಎಷ್ಟೇ ಫೀಲಿಂಗ್ಸ್ ಇದ್ದರೂ ಆ ಪರ್ಸನ್ ಅವರೊಬ್ಬರೇ ಅದನ್ನು ಅನುಭವಿಸ್ತಿದ್ದಾರೆ ಅನ್ನುವಂಥದ್ದು ಕಾಣಿಸ್ತಿದೆ. ಅವ್ರಿಗೊಂದು ಬೇಜಾರಿದೆ, ನಿಮ್ಮನ್ನು ಒಂದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ಗೆ ತಳ್ಳಿ ಅವರು ಅವ್ರದ್ದೇ ಆದಂಥ ಒಂದು ಲೈಫ್ನ ನೋಡ್ಕೊಳ್ತಾ ಇರೋದು, ಅವರು ಬ್ಯುಸಿ ಆಗಿರೋದು ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಕಾಣಿಸ್ತಾ ಇದೆ. ಆ್ಯಂಡ್ ಕ್ವೀನ್ ಆಫ್ ವಾಂಡ್ಸ್ ಅಂತ ಅಂದರೆ ಇಲ್ಲಿ ನೋಡ್ಬೋದು, ಕಿಂಗ್ ಆಫ್ ಪೆಂಟಿಕಲ್ಸ್, ಕ್ವೀನ್ ಆಫ್ ವಾಂಡ್ಸ್ ಅಂತ ಅಂದರೆ ನಿಮ್ಮಿಬ್ಬರ ಕ್ಯಾರೆಕ್ಟರ್ ಒಂದೇ ಥರ ಸಿಮಿಲರ್ ಆಗಿರೋವಂಥ ಚಾನ್ಸಸ್ ಇರುತ್ತೆ. ಆ್ಯಂಡ್ ನೀವಿಬ್ಬರು ಆಫೀಸಲ್ಲಿ ಮೀಟ್ ಮಾಡಿರೋವಂಥ ಚಾನ್ಸಸ್ ಇನ್ನೂ ಜಾಸ್ತಿ ಇರುತ್ತೆ. ಒಂದೇ ಕಡೆ ಕೆಲಸ ಮಾಡ್ತಿರಬಹುದು ನೀವು. ಆ್ಯಂಡ್ ನೀವು ಈ ಪರ್ಸನ್ಗೆ ಒಂದು ಅಟೆನ್ಷನ್ ಅನ್ನೋವಂಥದ್ದನ್ನು ಕೊಟ್ಟಿದ್ದೀರಾ. ಬಟ್ ಆ ಪರ್ಸನ್ ನಿಮ್ಮಿಂದ ಅಟೆನ್ಷನ್ ಸ್ಟಾರ್ಟಿಂಗಲ್ಲಿ ಅಕ್ಸೆಪ್ಟ್ ಮಾಡಲಿಲ್ಲ, ಅವರು ನಿಮ್ಮನ್ನ ಇಗ್ನೋರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ಈ ಪರ್ಸನ್ ನಿಮ್ಮ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ಗೆ ತುಂಬಾ ಇಷ್ಟಪಟ್ಟಿದ್ದಾರೆ ಅಂತ ಹೇಳ್ಬೋದು. ಅಂದರೆ ನಿಮ್ಮನ್ನು ನೀವು ಪ್ರೆಸೆಂಟ್ ಮಾಡ್ಕೊಳ್ಳೋದು, ನಿಮ್ಮನ್ನು ನೀವು ನೋಡ್ಕೊಳ್ಳೋದು, ಆಮೇಲೆ ನೀವು ಎಷ್ಟು ಕಾನ್ಫಿಡೆಂಟ್ ಆಗಿರೋದು, ಇದನ್ನೆಲ್ಲ ಈ ಪರ್ಸನ್ ನೋಡಿ ಅದಕ್ಕೆ ಈ ಪರ್ಸನ್ ಇಷ್ಟಪಟ್ಟಿದ್ದಾರೆ. ಬೇಸಿಕಲಿ ನಿಮ್ಮ ಕ್ಯಾರೆಕ್ಟರ್ ಈ ಪರ್ಸನ್ಗೆ ತುಂಬಾ ಇಷ್ಟ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಸೊ ಈ ಪರ್ಸನ್ ಮತ್ತು ನೀವು ಒಂದೇ ಥರ ಆ್ಯಟಿಟ್ಯೂಡ್, ಇಂಡಿಪೆಂಡೆಂಟ್ ಆಗಿರೋದಾಗಿರ್ಬೋದು, ಅಥವಾ ಒಬ್ಬರು ಇನ್ನೊಬ್ರಿಗೆ ಹೆಲ್ಪ್ ಮಾಡೋದಾಗಿರ್ಬೋದು, ಅಥವಾ ಸ್ಟೇಟಸ್ ವೈಸ್ ಆಗಿರ್ಬೋದು, ಇದೆಲ್ಲ ಒಂದೇ ಥರ ನೀವಿಬ್ಬರು ಇದ್ದೀರಾ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಸೊ ಈ ಪರ್ಸನ್ ಅವರೇ ನೋಡ್ಕೊಂಡಂಗೆ ಅನಿಸುತ್ತೆ ನಿಮ್ಮನ್ನ ನೋಡಿದಾಗ. ಸೊ ಅದರಿಂದ ಈ ಪರ್ಸನ್ಗೆ ನಿಮ್ಮ ಮೇಲೆ ಇನ್ನೂ ಇಂಟ್ರೆಸ್ಟ್ ಅನ್ನೋವಂಥದ್ದು ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ಆ್ಯಂಡ್ 2 ಆಫ್ ಸ್ವಾರ್ಡ್ ಬಂದಿದೆ ಅಂದರೆ ಇವರ ಲೈಫಲ್ಲಿ 2 ವಿಚಾರಗಳು ಅವ್ರಿಗೆ ಸಮತೋಲನ ಮಾಡೋದಕ್ಕೆ ಬರ್ತಾ ಇಲ್ಲ, ಹ್ಯಾಂಡಲ್ ಮಾಡೋದಕ್ಕೆ ಬರ್ತಿಲ್ಲ, ಬ್ಯಾಲೆನ್ಸ್ ಮಾಡೋದಕ್ಕೆ ಬರ್ತಿಲ್ಲ, ಡಿಸಿಷನ್ ಮಾಡೋದಕ್ಕೆ ಬರ್ತಾ ಇಲ್ಲ. ಅವ್ರಿಗೆ ಪ್ರಾಬ್ಲಮ್ ಅನ್ನೋವಂಥದ್ದು ಜಾಸ್ತಿ ಆಗಿದೆ. ಆ ಒಂದು ಪ್ರಾಬ್ಲಮಿಂದ ಹೊರಗಡೆ ಬಂದು ಅದರಿಂದ ಬಿಡಿಸ್ಕೊಂಡು ನಿಮ್ಮ ಹತ್ರ ಬರೋದಕ್ಕೆ ಕಷ್ಟಪಡ್ತಿದ್ದಾರೆ ಅಂತ ಹೇಳ್ಬೋದು. ಅವರು ಕಣ್ಣಿಗೆ ಬಟ್ಟೆ ಹಾಕ್ಕೊಂಡಿದ್ದಾರೆ, ಓಕೆನಾ. ಅಂದರೆ ಅವರು ಬ್ಲೈಂಡ್ ಫೋಲ್ಡ್ ಆಗಿದ್ದಾರೆ. ಅವ್ರು ಯಾವುದನ್ನು ಕೂಡ ಓಪನ್ ಆಗಿ ನೋಡಿ ಅವರ ಜೀವನದಲ್ಲಿ ಏನು ನಡೀತಿದೆ, ಅವರು ಎಷ್ಟು ಬೇಗ ನಿಮ್ಮನ್ನು ಅಪ್ರೋಚ್ ಮಾಡಬೇಕು, ಅವ್ರ ಲೈಫಲ್ಲಿ ಏನು ಬೇಕು ಏನು ಬೇಡ ಅನ್ನೋ ಯಾವುದೇ ಒಂದು ಕ್ಲಾರಿಟಿ ಈ ಪರ್ಸನ್ ತೊಗೊಳ್ತಿಲ್ಲ. ತುಂಬ ಕನ್ಫ್ಯೂಷನಲ್ಲಿದ್ದಾರೆ ಈ ಪರ್ಸನ್ನ. ನಿಮಗೂ ಕೂಡ ಒಂದು ಮಿಕ್ಸ್ಡ್ ಸಿಗ್ನಲ್ಸ್ ಅನ್ನೋದನ್ನು ಕಳಿಸ್ತಾರೆ. ಸ್ವಲ್ಪ ದಿನ ಅವರು ನಿಮ್ಮ ಹತ್ರ ಚೆನ್ನಾಗಿ ಮಾತಾಡೋಂಗೆ, ಇನ್ನೊಂದು ಸ್ವಲ್ಪ ದಿನ ಅವರು ನಿಮ್ಮ ಹತ್ರ ಏನೂ ಮಾತಾಡ್ತಾ ಇರಲ್ಲ, ಮತ್ತು ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಇನ್ನೇನೋ ಕಾಲ್ ಮೆಸೇಜ್ ಮಾಡೋದು, ಆಮೇಲೆ ಮತ್ತೆ 2 ದಿನ ಆದಮೇಲೆ ಸುಮ್ಮನೆ ನಾರ್ಮಲ್ ಆಗಿಬಿಡೋದು. ಒಂಥರ ಮಿಕ್ಸ್ಡ್ ಸಿಗ್ನಲ್ಸ್ ಈ ಪರ್ಸನ್ ಕಡೆಯಿಂದ ನಿಮಗೆ ಸಿಗ್ತಾ ಇರುತ್ತೆ. ನಿಮ್ಗೆ ಅನ್ನಿಸ್ತಿರುತ್ತೆ ಈ ಪರ್ಸನ್ ಏನಾಗ್ತಿದ್ದಾರೆ, ಇವ್ರು ಯಾಕೆ ಹಿಂಗೆ, ನನಗೇನು ಇವ್ರು ಇಷ್ಟಪಡ್ತಿದ್ದಾರಾ ಇಲ್ವಾ, ನನಗೆ ಇವ್ರು ಕಮಿಟ್ಮೆಂಟ್ ಕೊಡ್ತಾರಾ ಇಲ್ವಾ, ಇವ್ರು ಏನಕ್ಕೆ ಈ ಥರ ಆಡ್ತಿದ್ದಾರೆ ಅಂತ ನಿಮಗೆ ಕನ್ಫ್ಯೂಷನ್ ಅನ್ನುವಂಥದ್ದು ಜಾಸ್ತಿ ಆಗಿರುತ್ತೆ ಈ ಪರ್ಸನ್ ಬಿಹೇವಿಯರಿಂದ. ಸೊ ಈ ಪರ್ಸನ್ ನಿಮ್ಮನ್ನ ಎಷ್ಟೇ ಇಷ್ಟಪಟ್ಟರೂ ಕೂಡ ಅದು ಓಪನ್ ಅಪ್ ಆಗಿ ಹೇಳ್ಕೊಳ್ದೇ ಇರೋದ್ರಿಂದ ನಿಮಗೂ ಕನ್ಫ್ಯೂಷನ್, ಈ ಪರ್ಸನ್ ಏನಾಗ್ತಿದ್ದಾರೆ ಇವ್ರ ಲೈಫಲ್ಲಿ, ಇವ್ರು ಏನು ಇಷ್ಟಪಡ್ತಿದ್ದಾರಾ ಇಲ್ವಾ ಅನ್ನೋವಂಥದ್ದು ನಿಮಗೂ ಕೂಡ ಕಾಣಿಸುತ್ತೆ, ನಿಮಗೂ ಕೂಡ ಅನಿಸುತ್ತೆ. ಆ್ಯಂಡ್ 8 ಆಫ್ ಕಪ್ಸ್ ಅಂತ ಅಂದರೆ ನೀವು ನೋಡೋಷ್ಟು ನೋಡಿ ಈ ಪರ್ಸನ್ ಇನ್ನು ಬರಲ್ವೇನೋ, ಇವ್ರು ನನ್ನನ್ನು ಆಲ್ರೆಡಿ ಬಿಟ್ಬಿಟ್ಟಿದ್ದಾರೆ, ಇವ್ರು ಮೂವ್ ಆನ್ ಆಗಿಬಿಟ್ಟಿದ್ದಾರೆ, ಇನ್ನು ನಾನು ನನ್ನ ಲೈಫಲ್ಲಿ ಮೂವ್ ಆನ್ ಆಗಬೇಕೇನೋ, ಈ ಪರ್ಸನ್ ಲೈಫಲ್ಲಿ ಬರೋ ಚಾನ್ಸಸ್ ಇಲ್ವೇನೋ ಅಂತ ಅಂದ್ಬಿಟ್ಟು ನೀವು ಫೀಲ್ ಮಾಡಿದ್ದೀರಾ. ಬಟ್ ಈ ಪರ್ಸನ್ ಕಮಿಟ್ಮೆಂಟಿಂದ ದೂರ ಹೋಗ್ತಿದ್ದಾರೆ ಹೊರ್ತು, ಸಿಚುವೇಶನ್ಗೆ ಅವರು ದೂರ ಆಗಿದ್ದಾರೆ ಹೊರ್ತು ನಿಮ್ಮ ಮೇಲೆ ಇಷ್ಟ ಇಲ್ಲದೇ ಈ ಪರ್ಸನ್ ಏನೂ ನಿಮ್ಮಿಂದ ದೂರ ಆಗಿಲ್ಲ. ಓಕೆ, ಸೊ ಅವರು ಎಷ್ಟೇ ಇಷ್ಟಪಟ್ಟರು ಅದನ್ನು ಅವರು ಹೇಳ್ಕೊಳ್ತಿಲ್ಲ, ಎಕ್ಸ್ಪ್ರೆಸ್ ಮಾಡ್ಕೊಳ್ತಿಲ್ಲ ಅಷ್ಟೇ ಹೊರ್ತು ಅವ್ರಿಗೆ ನಿಮ್ಮ ಮೇಲೆ ಇನ್ನೂ ಇಂಟ್ರೆಸ್ಟ್ ಅನ್ನೋವಂಥದ್ದಿದೆ ಅಂತ ಹೇಳ್ಬೋದು. ಓಕೆ, ಕಾರ್ಡ್ಸ್ ಅದಾಗೆ ಅದು ಬಿದ್ದಿದೆ ಅಂದರೆ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿದೆ ಇಲ್ಲಿ ಅಂತ ಅಂದ್ಬಿಟ್ಟು ಅರ್ಥ. ಸೊ ಈ ಪರ್ಸನ್ ಬಗ್ಗೆ ಮಾತಾಡ್ತಿದ್ದೀವಿ ಅಂದರೆ ಅವರ ಎನರ್ಜೀಸ್ ಅವ್ರಿಗೆ ಹೇಳೋ ಅಂಥ ಮೆಸೇಜಸ್ ಜಾಸ್ತಿ ಇದೆ ಅಂತ ಅಂದ್ಬಿಟ್ಟು.
ಓಕೆ, ನೋಡೋಣ. ಓಕೆ, 8 ಆಫ್ ಸ್ವಾಡ್ ಬರ್ತಾ ಇದೆ. 8 ಆಫ್ ಸ್ವಾಡ್ ಅಂತ ಅಂದರೆ ಈ ಪರ್ಸನ್ ತುಂಬ ಸ್ಟಕ್ ಆಗಿದ್ದಾರೆ, ನಿಮ್ಮದೇ ಆದಂಥ ಒಂದು ಆಲೋಚನೆಯಲ್ಲಿರ್ತಾರೆ, ಓವರ್ ಥಿಂಕ್ ಮಾಡ್ತಿರ್ತಾರೆ. ಆ್ಯಂಡ್ ಅವ್ರಿಗೆ ಅನಿಸುತ್ತೆ ನಿಮ್ಮನ್ನು ಬಿಟ್ಟು ಅವ್ರ ಲೈಫಲ್ಲಿ ಇನ್ಯಾರೂ ಇಲ್ಲ, ಇನ್ಯಾರೂ ಕೂಡ ರೈಟ್ ಪರ್ಸನ್ ಅಲ್ಲ ಅಂತ ಅಂದ್ಬಿಟ್ಟು ಆ ಪರ್ಸನ್ ನಿಮ್ಮದೇ ಆದಂಥ ಒಂದು ಆಲೋಚನೆಯಲ್ಲಿ ಮುಳ್ಗೋಗಿರ್ತಾರೆ. ಓವರ್ ಥಿಂಕ್ ಮಾಡೋವಂಥದ್ದು, ಡಿಪ್ರೆಷನ್ಗೆ ಹೋಗೋದು, ಆ್ಯನ್ಸೈಟಿಗೆ ಹೋಗುವಂಥದ್ದು, ಅವ್ರು ಮಾಡ್ತಿರೋ ಸರಿ ತಪ್ಪನ್ನ ಅವರು ವಿಮರ್ಶನೆ ಮಾಡೋವಂಥದ್ದು, ಇದನ್ನೆಲ್ಲ ಈ ಪರ್ಸನ್ ಮಾಡ್ತಾ ಇದ್ದಾರೆ. ಸೊ ಈ ಪರ್ಸನ್ಗೆ ಬಂದು ಒಂಥರ ಸ್ಟಕ್ ಆಗಿರೋಂಗೆ, ನಿಮ್ಮದೇ ಆಲೋಚನೆಯಲ್ಲಿ ಅವರು ಮುಳುಗಿರೋಂಗೆ ಒಂಥರ ಟ್ರ್ಯಾಪ್ ಆಗೋಗಿದ್ದಾರೆ. ಅವರು ನಿಮ್ಮದೇ ಒಂದು ಪ್ರೀತಿ ವಿಶ್ವಾಸಕ್ಕೆ ಈ ಪರ್ಸನ್ ಟ್ರ್ಯಾಪ್ ಆಗೋಗಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಸೊ ಈ ಪರ್ಸನ್ಗೆ ನಿಮ್ಮ ಮೇಲೆ ಇನ್ನೂ ಒಂಥರ ಮೂವ್ ಆನ್ ಆಗೋಕ್ಕಾಗ್ತಾ ಇಲ್ಲ. ಅವರು ಮೇಲ್ಗಡೆ ನೋಟಕ್ಕೆ ಮಾತ್ರ ಮೂವ್ ಆನ್ ಆಗ್ತಾ ಇದ್ದಾರೆ, ಬಟ್ ಇನ್ ಹಾರ್ಟ್ ಈ ಪರ್ಸನ್ ಇನ್ನೂ ಮೂವ್ ಆಗಿಲ್ಲ. ಇವ್ರು ಇನ್ನೂ ನಿಮ್ಮದೇ ಒಂದು ವಿಚಾರದಲ್ಲಿ ಸ್ಟಕ್ ಆಗಿದ್ದಾರೆ. ಬಟ್ ಏನೇ ಒಂದು ಆ್ಯಕ್ಷನ್ ಈ ಪರ್ಸನ್ ತೊಗೊಳೋದಕ್ಕೆ ರೆಡಿ ಆಗಿಲ್ಲ. ಯಾವುದೇ ಒಂದು ಆ್ಯಕ್ಷನ್ ತೊಗೊಳ್ದೇ ಇರೋದ್ರಿಂದ ನಿಮಗೂ ಕೂಡ ಅರ್ಥ ಆಗ್ತಿಲ್ಲ ಈ ಪರ್ಸನ್ ಲೈಫಲ್ಲಿ ಏನು ನಡೀತಾ ಇದೆ ಅಂತ ಅಂದ್ಬಿಟ್ಟು. ಸೊ ಈ ಪರ್ಸನ್ ಸ್ಟಕ್ ಆಗಿದ್ದಾರೆ ನಿಮ್ಮದೇ ಯೋಚನೆಯಲ್ಲಿ. ಅವರು ಇನ್ನೂ ಎಫರ್ಟ್ಸ್ ಆಗ್ತಾ ಇಲ್ಲ ಅಷ್ಟೇ ಹೊರತು ಆ ಪರ್ಸನ್ಗೆ ಇದರಿಂದ ಮೂವ್ ಆನ್ ಆಗೋಕ್ಕೂ ಆಗ್ತಿಲ್ಲ ಅಥವಾ ನಿಮ್ಮ ಜೊತೆ ಇರೋದಕ್ಕೂ ಆಗ್ತಿಲ್ಲ. ಸೊ ಈ ಒಂದು ಸಿಚುವೇಷನಲ್ಲಿ ಈ ಪರ್ಸನ್ ಇದ್ದಾರೆ ಅಂತ ಅಂದ್ಬಿಟ್ಟು ಕಾಣಿಸ್ತಾ ಇದೆ. ಆ್ಯಂಡ್ ಕಿಂಗ್ ಆಫ್ ಕಪ್ಸ್ ಬರ್ತಾ ಇದೆ ಮತ್ತು ನೈಟ್ ಆಫ್ ಕಪ್ಸ್. ಓಕೆ, ಕಿಂಗ್ ಆಫ್ ಕಪ್ಸ್ ಮತ್ತು ನೈಟ್ ಆಫ್ ಕಪ್ಸ್ ಅಂತ ಅಂದರೆ ಅವರು ರಿಲೇಷನ್ಶಿಪ್ನ ಬ್ಯಾಲೆನ್ಸ್ ಮಾಡೋದ್ರಲ್ಲಿ ಸೋಲ್ತಿದ್ದಾರೆ. ಬಟ್ ಅವ್ರಿಗೆ ನಿಮ್ಮ ಹತ್ರ ಬರಬೇಕು ಅನ್ನೋ ಇಂಟ್ರೆಸ್ಟ್ ಇದೆ. ಅವ್ರು ನಿಮ್ಗಿನ್ನ ಅವರ ಪ್ರೀತಿನ ಆಫರ್ ಮಾಡಬೇಕು ಅಂತ ಅನಿಸುತ್ತೆ. ಅವರು ಎಮೋಷನಲಿ ಓವರ್ವೆಲ್ಮ್ ಆಗಿರ್ಬೋದು ಅಥವಾ ಎಮೋಷನಲಿ ಅವರು ಡಿಸ್ಟರ್ಬ್ ಆಗಿರ್ಬೋದು. ಬಟ್ ಸೀರಿಯಸ್ಲಿ ಹೇಳಬೇಕು ಅಂದರೆ ಅವರ ಮನಸ್ಸು ಒಂಥರ ಚಂಚಲವಾಗಿದೆ. ಇವತ್ತಿದ್ದಂಗೆ ನಾಳೆ ಇಲ್ಲದೇ ಇರೋದ್ರಿಂದ ಅವ್ರಿಗೆ ಒಂದು ಪ್ರಾಪರ್ ಡಿಸಿಷನ್ ಮಾಡೋದಕ್ಕಾಗ್ತಾ ಇಲ್ಲ, ನಿಮ್ಮ ಹತ್ರ ಬಂದು ಕಮ್ಯುನಿಕೇಟ್ ಮಾಡೋದಕ್ಕಾಗ್ತಾ ಇಲ್ಲ. ಬಟ್ ಸ್ಟಿಲ್ ಈ ಪರ್ಸನ್ ಅನ್ಕೊಳ್ತಾರೆ, ಓಕೆ ನಿಮ್ಮ ಹತ್ರ ಬಂದು ಓಪನ್ ಆಗಿ ಮಾತಾಡಿ ನಿಮ್ಗೊಂದು ಕಮಿಟ್ಮೆಂಟ್ ಕೊಡಬೇಕು, ನಿಮಗೆ ಬಂದು ಅವರು ಪ್ರಪೋಸ್ ಮಾಡ್ಕೋಬೇಕು, ಅವರ ಫೀಲಿಂಗ್ಸ್ನ ಹೇಳ್ಕೋಬೇಕು, ಅವ್ರ ಲೈಫಲ್ಲಿ ಏನು ನಡೀತಿದೆ ಅನ್ನೋದನ್ನ ಅವರು ಓಪನ್ ಆಗಿ ಮಾತಾಡಬೇಕು ಅಂತ ಅವರು ಅಂದ್ಕೊಳ್ತಾ ಇದ್ದಾರೆ. ಅಂದ್ಕೊಳ್ಳೋದಷ್ಟೇ, ಬಟ್ ಯಾವುದೋ ಅವರು ಆ್ಯಕ್ಷನ್ಗೆ ತರ್ತಾ ಇಲ್ಲ ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇರೋವಂಥದ್ದು. ಆ್ಯಂಡ್ 9 ಆಫ್ ಕಪ್ಸ್ ಅಂತ ಅಂದರೆ ನೀವು ಅವರ ಲೈಫಲ್ಲಿದ್ದರೆ ಅವರು ತುಂಬ ನೆಮ್ಮದಿಯಿಂದ ಖುಷಿಯಾಗಿ ಅವರ ಜೀವನದಲ್ಲಿ ಎಲ್ಲನೂ ಇರೋಂಗೆ ಅವ್ರಿಗೆ ಫೀಲ್ ಆಗುತ್ತೆ. ನೀವೇ ಅವರ ಒಂದು ಪ್ರಪಂಚ ಅನ್ನೋ ಥರ ಫೀಲ್ ಮಾಡ್ತಾರೆ. ಎಮೋಷನಲಿ, ಮೆಂಟಲಿ, ಫಿಸಿಕಲಿ ಅವರು ಒಂಥರ ಸ್ಯಾಟಿಸ್ಫೈಡ್ ಆಗಿರ್ತಾರೆ ನೀವು ಅವರ ಲೈಫಲ್ಲಿ ಇದ್ದಾಗ. ಸೊ ಈ ಪರ್ಸನ್ಗೆ ಅದರಿಂದ ನಿಮ್ಮ ಹತ್ರ ವಾಪಸ್ ಬರಬೇಕು, ನಿಮ್ಮನ್ನ ಮಾತಾಡಿಸ್ಬೇಕು, ನಿಮ್ಮ ಹತ್ರ ಇರಬೇಕು ಅಂತ ಅನಿಸುತ್ತೆ. ಆ್ಯಂಡ್ ಸ್ಟ್ರೆಂತ್ ಕಾರ್ಡ್ ಬರ್ತಿದೆ, ಫೈನಲ್ ಕಾರ್ಡ್ ಅಂತ ಅಂದರೆ ಈ ಪರ್ಸನ್ ಬಂದು ನಿಮ್ಮ ಹತ್ರ ಕಾಂಟ್ಯಾಕ್ಟ್ ಮಾಡಬೇಕು ಅಥವಾ ಅವ್ರದ್ದೇ ಅವರ ಒಂದು ಭಯ ಅಥವಾ ಅವರಲ್ಲಿರೋ ಅಂಥ ಒಂದು ಯಾವುದಾದ್ರೂ ಒಂದು ನೆಗೆಟಿವ್ನೆಸ್ ಎಲ್ಲ ದೂರ ಮಾಡಿ ಈ ಪರ್ಸನ್ ನಿಮ್ಮನ್ನ ಅಪ್ರೋಚ್ ಮಾಡಬೇಕು ಅಂತ ಅಂದ್ಬಿಟ್ಟು ಅಂದ್ಕೊಳ್ತಾರೆ. ಸೊ ಸ್ವಲ್ಪ ತಾಳ್ಮೆಯಿಂದ ವೆಯ್ಟ್ ಮಾಡಿದರೆ ಈ ಪರ್ಸನ್ ನಿಮ್ಮ ಹತ್ರ ಬರೋವಂಥ ಚಾನ್ಸಸ್ ಇದೆ. ಆ್ಯಂಡ್ ಬಾಟಮ್ ಆಫ್ ದ ಡೆಕ್ ಬಂದು 6 ಆಫ್ ಕಪ್ಸ್ ಇದೆ. 6 ಆಫ್ ಕಪ್ಸ್ ಅಂತ ಅಂದರೆ ಈ ಪರ್ಸನ್ ಬಂದು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು, ನಿಮ್ಮ ಹತ್ರ ಬರಬೇಕು, ನಿಮ್ಮ ಜೀವನದಲ್ಲಿ ಅವರು ಖುಷಿ ಸಂತೋಷ ಅನ್ನುವಂಥದ್ದನ್ನು ಅವರು ನೋಡಬೇಕು ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಅನ್ನಿಸ್ತಾ ಇದೆ. ಆ್ಯಂಡ್ ಇವತ್ತು ಒಂದು ಪೇಪರಲ್ಲಿ ಒಂದು ಮೆಸೇಜಸ್ ಬರೆದಿದ್ದೀನಿ. ಈ ಒಂದು ಮೆಸೇಜಸ್ ಅವರ ಇಡನ್ ಫೀಲಿಂಗ್ಸ್ ಏನು ಅಂತ ಅಂದ್ಬಿಟ್ಟು ನೋಡೋಣ. ಓಕೆ, ಈ ಕಾರ್ಡ್ ಬಿದ್ದಿದೆ. ಓಕೆ, ಟ್ರ್ಯಾಪ್ಡ್. ಓಕೆ, ಅವ್ರು ನಿಮ್ಮದೇ ಆದಂತಹ ಆಲೋಚನೆಯಲ್ಲಿ ಅವರು ಮುಳುಗಿದ್ದಾರೆ. ಅವ್ರಿಗೆ ಒಂಥರ ಕಟ್ಟಾಕ್ದಂಗೆ ಆಗಿದೆ. ಅವ್ರು ಇದರಿಂದ ಮೂವ್ ಆನ್ ಆಗೋದಕ್ಕಾಗ್ತಿಲ್ಲ ಅಥವಾ ನಿಮ್ಮ ಹತ್ರ ಬರೋದಕ್ಕೂ ಆಗ್ತಿಲ್ಲ. ಅವರು ಸ್ಟಕ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಕಾಣಿಸ್ತಾ ಇರೋವಂಥದ್ದು. ಆ್ಯಂಡ್ ನೆಕ್ಸ್ಟ್ ಬಂದು ಪ್ಲೀಸ್ ಫರ್ಗಿವ್ ಮೀ. ಓಕೆ, ಅವ್ರು ಕೇಳ್ತಿದ್ರೆ ನನ್ನ ಬಿಹೇವಿಯರ್ಗೆ ನೀನು ನನ್ನನ್ನು ಕ್ಷಮಿಸು. ನಾನು ನಿನ್ನ ಹತ್ರ ಒಂದು ಮಿಕ್ಸ್ಡ್ ಸಿಗ್ನಲ್ಸ್ನ ಕಳಿಸ್ತಾ ಇದ್ದೀನಿ, ನಿನಗೊಂದು ಕ್ಲಾರಿಟಿ ಕೊಡ್ತಿಲ್ಲ, ನಿನಗೆ ನಾನು ಏನೂ ಹೇಳ್ತಾ ಇಲ್ಲ, ಆದರೆ ನನಗೆ ನಿನ್ನ ಮೇಲೆ ಫೀಲಿಂಗ್ಸ್ ಇದೆ, ಆದರೆ ಅದನ್ನು ನಾನು ಬಂದು ಹೇಳ್ಕೊಳ್ತಾ ಇರೋದ್ರಿಂದ ನನ್ನನ್ನು ಕ್ಷಮಿಸು. ನಾನು ನಿನ್ನನ್ನು ಒಂದು ಕ್ಲಾರಿಟಿ ಕೊಡ್ದೇನೆ ಒಂದು ಕನ್ಫ್ಯೂಷನಲ್ಲಿ ನಾನು ಇದ್ದೀನಿ, ನೀನು ಕೂಡ ಒಂದು ಕನ್ಫ್ಯೂಷನ್ಗೆ ಹಾಕಿದ್ದೀನಿ. ಸೊ ಇದರಿಂದ ನನ್ನನ್ನು ಕ್ಷಮಿಸು ಅಂತ ಅಂದ್ಬಿಟ್ಟು ಪರ್ಸನ್ ಕೇಳೋದಕ್ಕೆ ಇಷ್ಟಪಡ್ತಿದ್ದಾರೆ. ಓಕೆ, ಐ ಆಮ್ ಎಂಡಿಂಗ್ ದಿಸ್ ರಿಲೇಷನ್ಶಿಪ್. ಓಕೆ, ಅವ್ರಿಗೆ ಅನ್ನಿಸ್ತಾ ಇದೆ ಈ ಒಂದು ರಿಲೇಷನ್ಶಿಪ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ, ನನಗೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಇರೋದಕ್ಕೆ ಕಷ್ಟ ಆಗ್ತಿದೆ ಅಥವಾ ನೆಮ್ಮದಿಯಾಗಿದ್ದೀನಿ ಅಂತ ನನಗೇನೂ ಗೊತ್ತಾಗ್ತಾ ಇಲ್ಲ. ನಾನು ಕನ್ಫ್ಯೂಷನ್ ಆಗಿರೋದ್ರಿಂದ ನಾನು ಈ ಒಂದು ರಿಲೇಷನ್ಶಿಪ್ನ ಎಂಡ್ ಮಾಡಬೇಕು ಅಂತ
ಅನ್ಕೊಳ್ತಿದ್ದೀನಿ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಆ್ಯಂಡ್ ದ ಲಾಸ್ಟ್ ಕಾರ್ಡ್, ಐ ಮಿಸ್ ಯು. ಅವರು ಹೇಳ್ತಿದ್ದಾರೆ, ನಾನು ನಿನ್ನನ್ನು ಮಿಸ್ ಮಾಡ್ಕೊಳ್ತಿದ್ದೀನಿ, ನೀನು ನನ್ನ ಲೈಫಲ್ಲಿ ಇಲ್ಲ ಅಂತ ಅಂದರೆ ನನ್ನ ಹತ್ರ ಏನೂ ಇರಲ್ಲ, ನಾನು ಯಾವಾಗಲೂ ನಿನ್ನನ್ನು ನೆನಪಿಸ್ಕೊಳ್ತಿದ್ದೀನಿ, ನಿನ್ನ ಮೆಮೊರೀಸಲ್ಲೇ ಇರ್ತೀನಿ, ಆದರೆ ನಾನು ನಿನಗೆ ಕ್ಲಾರಿಟಿ ಕೊಡ್ತಾ ಇಲ್ಲದೆ ಇರೋದೇ ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ. ನನಗೆ ಎಷ್ಟೊಂದು ಫೀಲಿಂಗ್ಸ್ ಇದೆ, ಬಟ್ ಆ ಫೀಲಿಂಗ್ಸ್ನ ಏನು ನಾನು ನಿನ್ನ ಹತ್ರ ಓಪನ್ ಅಪ್ ಆಗಿ ಹೇಳ್ಕೊಳಕ್ಕಾಗ್ತಿಲ್ಲ. ಅದರಿಂದ ಈ ಒಂದು ರಿಲೇಷನ್ಶಿಪ್ನ ನಾನು ಎಂಡ್ ಮಾಡ್ಕೋಬೇಕು ಅಂತ ಅಂದ್ಕೊಳ್ತಿದ್ದೀನಿ ಅಂತ ಅಂದ್ಬಿಟ್ಟು ಆ ಪರ್ಸನ್ ಅಂತಿದ್ದಾರೆ. ಆ್ಯಂಡ್ ಮೀನ್ ವೇಲ್ ಆ ಪರ್ಸನ್ ನನ್ನನ್ನು ಕ್ಷಮಿಸು ಅಂತಲೂ ಕೇಳ್ತಿದ್ದಾರೆ, ಆದರೆ ಅವರು ನಿಮ್ಮಿಂದ ಮೂವ್ ಆನ್ ಆಗೋಕ್ಕಾಗ್ತಿಲ್ಲ ಅಂತಲೂ ಅವ್ರಿಗೆ ಫೀಲ್ ಆಗ್ತಾ ಇದೆ. ಆ್ಯಂಡ್ ಈ ಪರ್ಸನ್ ನಿಮ್ಮ ಹತ್ರ ಬರಬೇಕು ಅಂತ ಅಪ್ರೋಚ್ ಮಾಡ್ತಾರೆ, ಆದರೆ ಅಷ್ಟೇ ಬರಬೇಕು ಅಂತ ಅಂದರೆ ಆ ಧೈರ್ಯ ಸಾಲ್ತಿಲ್ಲ. ಅವ್ರು ನಿಮ್ಮ ಹತ್ರ ಬಂದು ನಿಮ್ಮ ಲೈಫಲ್ಲಿ ನಿಮ್ಮ ಜೊತೆಯಾಗಿ ಇರಬೇಕು ಅನ್ನೋದಕ್ಕೆ ಅವ್ರಿಗೆ ಧೈರ್ಯ ಸಾಲ್ತಿಲ್ಲ. ಆ ಒಂದು ಧೈರ್ಯ ಸಾಲ್ದೇ ಈ ಒಂದು ರಿಲೇಷನ್ಶಿಪ್ನ ಎಂಡ್ ಮಾಡ್ಕೊಳ್ಳೋದಕ್ಕೂ ಕೂಡ ಈ ಪರ್ಸನ್ ರೆಡಿಯಾಗಿದ್ದಾರೆ ಅಂತ ಅಂದ್ಬಿಟ್ಟು ಈ ಒಂದು ರೀಡಿಂಗಲ್ಲಿ ಹೇಳ್ಬೋದು. ಆ್ಯಂಡ್ ನಿಮ್ಗೇನಾದರೂ ಈ ಒಂದು ರೀಡಿಂಗಲ್ಲಿ ಯಾವುದಾದ್ರೂ ಒಂದು ಮೆಸೇಜ್ನ ಕ್ಲೇಮ್ ಮಾಡ್ಕೋಬೇಕು ಅಂತ ಅಂದರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಅಂದ್ಬಿಟ್ಟು ಟೈಪ್ ಮಾಡ್ಬೋದು. ಹಾಗೆ ನಿಮ್ಮ ರಿಲೇಷನ್ಶಿಪ್ ಸರಿ ಹೋಗಬೇಕು, ನಿಮ್ಮಿಬ್ಬರ ಮಧ್ಯೆ ಇರೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ಲಿಯರ್ ಆಗಬೇಕು, ನಿಮ್ಗೊಂದು ಕ್ಲಾರಿಟಿ ಸಿಗಬೇಕು, ಅವ್ರಿಗೂ ಕ್ಲಾರಿಟಿ ಸಿಗಬೇಕು ಅಂತ ಅಂದರೆ ನೀವು ಈ ಒಂದು ರೋಸ್ ಕ್ವಾರ್ಟ್ಸ್ನ ಯೂಸ್ ಮಾಡ್ಬೋದು. ಆ್ಯಂಡ್ ನಿಮ್ಮ ಒಂದು ಫಿನಾನ್ಷಿಯಲ್ ಗ್ರೋತ್ ಅಥವಾ ಕೆರಿಯರ್ ಗ್ರೋತ್, ಬಿಸ್ನೆಸ್ ಗ್ರೋತ್ ಅನ್ನೋದನ್ನು ನೀವು ನೋಡಬೇಕು, ಪ್ರಾಸ್ಪರಿಟಿನ ಅಟ್ರ್ಯಾಕ್ಟ್ ಮಾಡಬೇಕು ಅಂತ ಅಂದರೆ ನೀವು ಈ ಒಂದು ಮನಿ ಬ್ರೇಸ್ಲೆಟ್ನ ನೀವು ಆರ್ಡರ್ ಮಾಡ್ಬೋದು. ನನ್ನ ಒಂದು ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಮಾಡಿದರೆ ನಾನು ನಿಮ್ಮ ಮನೆಗೆ ಈ 2 ಬ್ರೇಸ್ಲೆಟ್ನ ಕೊರಿಯರ್ ಅನ್ನೋವಂಥದ್ದನ್ನು ಮಾಡ್ತೀನಿ. ಥ್ಯಾಂಕ್ ಯು.